ವಿದ್ಯಾರ್ಥಿ ಇವಾಗ ತಾವು ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು ಅಥವಾ ಪದೇ ಪದೇ ಇಲ್ಲಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಬೇಕು? ವಿದ್ಯಾರ್ಥಿ ಒಂದೇ ಕನಸಿರುದಿಲ್ಲ, ಅವ ಹಿಂದ ತಂದೆ ತಾಯಿ ಕನಸಿರ್ತ, ಎಷ್ಟೋ ಶ್ರಮ ಪಟ್ಟಿರ್ತಾರ. ₹1 ತಿಂದು ಹೋಗಬಹುದು, ಜೀವನಾನ ಹಾಳು ಮಾಡಾಕತ್ತೀರಿ ಹುಡುಗರು. ಅಮೌಂಟ್ ಇದೆ, ಯಾರಿಗೆ ಅವನ ಹತ್ರ ಇನ್ಫ್ಲುಯೆನ್ಸ್ ಇದೆ, ಅವನೇ ಇವತ್ತು ಗೆಲ್ತಾನೋ, ಅವನೇ ಇವತ್ತು ಡಾಕ್ಟರ್ ಆಗ್ತಾನೋ, ಆ ಲೆವೆಲಿ ವಿದ್ಯಾರ್ಥಿಗಳ ಮನಸ್ಥಿತಿ. ತಂದೆ ತಾಯಿ ಅದು ಹೊಲದಾಗ ಕೂಲಿ ನಾಲಿ ಮಾಡಿಕೊಂಡು ಜೀವನ ಮಾಡ್ತಿರ್ತಾರ. ಅಂತ ಮಕ್ಕಳು ಇದರಲ್ಲಿ ಭಾಗವಹಿಸಿ ಬಂಗಾರ ಆಸ್ತಿ ಎಲ್ಲ ಒತ್ತಿ ಇಟ್ಟೆ ಆ ಒಬ್ಬ ವಿದ್ಯಾರ್ಥಿಗೆ ಓದಾಕ ಅವಕಾಶ ಮಾಡಿ ಕೊಟ್ಟಿರ್ತಾರ. ಇದು ನೋ ಟ್ರಸ್ಟ್ ಏಜೆನ್ಸಿ ಆಗಿದೆ. ಇದನ್ನು ಮೊದಲು ನಾವು ಕಿತ್ತಾಕ್ಬೇಕಾಗಿದೆ. ವಿಶ್ವಗುರು ಹೆಂಗಂತೀರಿ? ಈಗ ಇದ್ರಾಗ ತೆಪ್ಪೇರಿಲ್ಲ, ಮತ್ತೆ ವಿಶ್ವಗುರು ಅಲ್ಲ. ಯಾರ್ಯಾರು ಈ ಮಾಫಿಯಾಗಳು ಇನ್ವಾಲ್ವ್ ಆಗಿ ಈ ಸ್ಕ್ಯಾಮ್ ನಲ್ಲಿ, ಅವು ಕೋಚಿಂಗ್ ಇಂಡಸ್ಟ್ರೀಸ್ ಆಗ್ಬೋದು, 1 ವರ್ಷ 2 ವರ್ಷ 3 ವರ್ಷ ಗ್ಯಾಪಿಗೆ ಎಷ್ಟು ಖರ್ಚಾಗ್ತಿದೆ ಅಂದ್ರೆ ಒಂದು ಬಡ ವಿದ್ಯಾರ್ಥಿ 4-5 ಲಕ್ಷ ಒಂದು ವರ್ಷ ಕೊಡಕ್ಕಾಗಲ್ಲ. ಪ್ರಧಾನಮಂತ್ರಿಗಳು ಈ ವಿಷಯದಲ್ಲಿ ಸುಮ್ಮನೆ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು? पेपर लीक हुआ है तो हमको ये समझना है कि उन माँ बाप के ऊपर क्या बीतेगी. ಇಷ್ಟೆಲ್ಲ ವಿದ್ಯಾರ್ಥಿಗಳ ಜೊತೆ ಜೀವನ ಜೊತೆ ಆಟ ಆಡೋದು ಸರ್ಕಾರ ಮೊದಲು ನಿಲ್ಲಿಸ್ತಾರೆ. ತಮ್ಮ ಒಡೆಗಳು ಇಟ್ಟಿರ್ತಾರೆ, ತಮ್ಮ ಮನೆ ಪ್ರಾಪರ್ಟಿನ ಏನೇನೋ ಒತ್ತೆ ಇಟ್ಟು ಅವರು ಜಾಯ್ನ್ ಆಗಿರ್ತಾರೆ. ನೀಟ್ ಎಕ್ಸಾಮ್ ಲೀಕ್ ಆಗ್ತಾ ಇದ್ರು ಇದರ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. जो भी इसके अंदर शामिल है, जो भी इतनी घटिया हरकत करने के लिए, जो भी बच्चों की फ्यूचर बर्बाद करने के लिए जो भी ये सब चीजें लीक किया है, उनको जल्द से जल्द सजा दें. ಈ ನೀಟ್ ಎಕ್ಸಾಮ್ ಈ ತರ ಸ್ಕ್ಯಾಮ್ ಮಾಡಿ ಪಾಸ್ ಆದ್ರೆ ನಾಳೆ ಸಾರ್ವಜನಿಕರಿಗೆ ಏನಂತ ಚಿಕಿತ್ಸೆ ನೀಡಬೇಕು? ಈ ಮಕ್ಕಳ ಜೊತೆ ನೀನು ಆಟ ಆಡದ ಲೀಕ್ ಆಗಿರೋದು ಮತ್ತೆ ಇದು ಒಂದೇ ಸರಿ ಅಲ್ಲ, 3 ಸಾರಿ ಸ್ಕ್ಯಾಮ್ ಆಗಿರೋದು ಒಂದು ದೊಡ್ಡ ದೂರ ಅಂತ. ಮತ್ತೆ ಇದರಲ್ಲಿ ಹೊತ್ತಿದ ಕಿಚ್ಚು ಇಡೀ ದೇಶವನ್ನ ಆವರಿಸಿ ನಿಮ್ಮ ಸರ್ಕಾರಕ್ಕೆ ನಿಮಗ ಇದು ಕುತ್ತು ತರ್ತೈತೆ ಅಂತ ಹೇಳಿ. It will not be just administrative issue. It becomes a question for justice and the accountability from the authorities and the resignation of education minister. ಎನ್ಟಿಎ ವೈಫಲ್ಯ ಖಂಡಿಸಿ ಎಸ್ಐಒ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. 22 ಲಕ್ಷಾಂತರ ಹೆಚ್ಚು ವಿದ್ಯಾರ್ಥಿಗಳು ಬರೆದ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಧಾರವಾಡ ಜಿಲ್ಲಾ ಘಟಕವು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಹಿಲಾಲ್ ಗುರಾನಿ, ಘಟಕದ ಅಧ್ಯಕ್ಷರಾದ ಚಾಂದ್ ಪಾಷಾ, ಅಶ್ಫಾಕ್ ನದಾಫ್ ಸೇರಿದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಂತರ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಪ್ರತಿಭಟನಾಕಾರರು ಮಾತನಾಡಿದರು. नाम है चांद बादशाह, मैं एसआई धारवाड़ यूनिट का यूनिट प्रेसिडेंट हूँ. So we are not here for the politics and for publicity. We are here for the future of the students. Lakhs of students spend years for preparation for NEET exam. Even the parents invest their savings just that their child will get a fair opportunity. But repeatedly this leak of paper, then mismanagement of the NTA. So students are losing their interest in the system of education. Like when a national level examination repeatedly faces allegations of leak and the mismanagement, it will not be just an administrative issue. It becomes a question for justice and the accountability. So we are here for peacefully to raise 3 main important demands. That is, first, strict and transparent action for all those who involved in the leak network. Second is accountability from the authorities and the resignation of education minister. Third is restoration of more transparent and decentralized state-wise medical admission as it was previous. So the students should not face more competition in the NEET exam as well. So we are here to protect the future of honest students. Students deserve fair competition than fair examination. ಇಂದು ನೀಟ್ UG ಸ್ಕ್ಯಾಮ್ ಇದು ರಾಷ್ಟ್ರಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ತನ್ನ ಕನಸುಗಳನ್ನು ನುಚ್ಚುನೂರಾಗುವ ಒಂದು ಪರಿಸ್ಥಿತಿ ಬಂದಿದೆ. ಇದು ಒಬ್ಬ ವಿದ್ಯಾರ್ಥಿ ವೈದ್ಯನಾಗಬೇಕಂದ್ರೆ ತನ್ನ ಒಂದು ಜೀವನದಲ್ಲಿ ಸುಮಾರು 2ರಿಂದ ಜಾಸ್ತಿ ವರ್ಷಗಳು ತಾನು ಕಷ್ಟಪಟ್ಟು ತನ್ನ ಪ್ರತಿಯೊಂದು ಆಟ ಮತ್ತೆ ಒಂದು ಮನೋರಂಜನೆಗಳನ್ನು ತ್ಯಾಗ ಮಾಡಿ ಅವನು ಒಂದು ಡೆಡಿಕೇಶನ್ ಇಂದ ನೀಟ್ಗೆ ತಯಾರು ಮಾಡಿಸ್ತಾನೆ. ಆದರೆ ಇಲ್ಲಿ ಒಂದು ದುರ್ಘಟನೆ ಏನಂದ್ರೆ ಇವತ್ತು ನಾವು ನಮ್ಮ ನೀಟ್ ಎಕ್ಸಾಮ್ ನಲ್ಲಿ ಇಷ್ಟು ಸ್ಕ್ಯಾಮ್ಗಳು ಆಗ್ತಾ ಇದೆ ಅಂದ್ರೆ
ಒಬ್ಬ ವಿದ್ಯಾರ್ಥಿ ಅವನಿಗೆ ಯಾವ ಲೆವೆಲಿಗೆ ಇವತ್ತು ಯೋಚನೆ ಮಾಡಬೇಕಾಗಿದೆ ಅಂದ್ರೆ, ಪ್ರಾಮಾಣಿಕವಾಗಿ ಪ್ರಿಪೇರ್ ಆಗೋದಕ್ಕಿಂತ ಒಬ್ಬ ಮನುಷ್ಯ ಯಾರು ಇವಾಗ ಅವನ ಹತ್ರ ಅಮೌಂಟ್ ಇದೆ, ಯಾರು ಅವನ ಹತ್ರ ಇನ್ಫ್ಲುಯೆನ್ಸ್ ಇದೆ, ಅವನೇ ಇವತ್ತು ಗೆಲ್ತಾನೋ, ಅವನೇ ಇವತ್ತು ಡಾಕ್ಟರ್ ಆಗ್ತಾನೋ, ಆ ಲೆವೆಲಿಗೆ ವಿದ್ಯಾರ್ಥಿಗಳ ಮನಸ್ಥಿತಿ ಕುಗ್ಗಿದೆ. ಅವರಲ್ಲಿ ಒಂಚೂರು ಮೋಟಿವೇಶನ್ ಉಳಿದಿಲ್ಲ. ಇಲ್ಲಿ 22 ಹೆಚ್ಚು ವಿದ್ಯಾರ್ಥಿಗಳು 22 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ UG ಎಕ್ಸಾಮ್ನ ಕೊಟ್ಟಿದ್ದಾರೆ. ಇವಾಗ ಇದು ಒಂದು ಚಿಕ್ಕ ಪುಟ್ಟ ಎಕ್ಸಾಮ್ ಅಲ್ಲ, ಇದು ರಾಷ್ಟ್ರಾದ್ಯಂತ ನಡೆಯುವ ಎಕ್ಸಾಮ್ಸ್. ಈ ಎಕ್ಸಾಮ್ಸ್ ಇಂದ ನಮಗೆ ಕರಿಯರ್ ಸೆಟ್ ಆಗುವಂತ ಎಕ್ಸಾಮ್ಸ್. ಇಲ್ಲಿ ಕೇವಲ ಒಂದು 4 ರಾಜ್ಯಗಳಲ್ಲಿ ಪೇಪರ್ ಲೀಕ್ ಆಗಿರುವಂತ ಇಡೀ ರಾಷ್ಟ್ರಾದ್ಯಂತ ವಿದ್ಯಾರ್ಥಿಗಳು 22 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಅವರಿಗೆ ಒಂದು ದುರ್ಗತಿ ಸ್ಥಿತಿ ಹೊಂದಿದೆ. ಇದು ಕೇವಲ ನಾವು ಪ್ರೊಟೆಸ್ಟ್ ಮಾಡಿ ಬಿಡುವಂತ ವಿಷಯವಲ್ಲ. ಇದರಿಂದ ನಾವು ಫೇರ್ ಆಗಿ ಡಿಮ್ಯಾಂಡ್ ಮಾಡಬೇಕು. ನಮಗೆ ಫೇರ್ ಜಸ್ಟಿಸ್ ಬೇಕಂದ್ರೆ ನಾವು ಪ್ರತಿಯೊಂದು ಜಿಲ್ಲೆಗಳಿಗೆ, ಪ್ರತಿಯೊಂದು ಯೂನಿಟ್ಗಳಲ್ಲಿ ನಾವು ಇದನ್ನು ಈ ವಿದ್ಯಾರ್ಥಿ ವಯಸ್ಸನ್ನು ಎತ್ತಲೇಬೇಕಾಗುತ್ತೆ. ನಮ್ಮ ಒಂದು ಕೆಲವೊಂದು ಡಿಮ್ಯಾಂಡ್ಸ್ಗಳಿವೆ. ಫಸ್ಟ್ ಆಫ್ ಆಲ್, NTA ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಲ್ಲ, ಇದು ನ್ಯಾಷನಲ್ ಟ್ರ್ಯಾಶ್ ಏಜೆನ್ಸಿ ಆಗಿದೆ. ಇದು ನೋ ಟ್ರಸ್ಟ್ ಏಜೆನ್ಸಿ ಆಗಿದೆ. ಇದನ್ನು ಮೊದಲು ನಾವು ಕಿತ್ತಾಕ್ಬೇಕಾಗಿದೆ. ಇದನ್ನು ನಾವು ಕೇವಲ ನಾವು ನಮ್ಮ ನೀಟ್ ಎಕ್ಸಾಮ್ ಮೊದಲು ಯಾವ ತರ ನಡೀತಿದ್ವಲ್ಲ, ಮೊದಲು ಡಿಸೆಂಟ್ರಲೈಸ್ ಆಗಿ ಅದೇ ಸಿಸ್ಟಮ್ ನ ಮತ್ತೆ ಪುನರಾವರ್ತಿಸಬೇಕಾಗಿದೆ. ಯಾಕಂದ್ರೆ ಸೆಂಟ್ರಲ್ ಸಿಸ್ಟಮ್ ಆಗಿ ಒಂದೇ ಎಕ್ಸಾಮ್ ಆಗಿ ಈಸಿ ಸ್ಕ್ಯಾಮ್ ಆಗಿಬಿಟ್ಟಿದೆ. ಎಲ್ಲರಿಗೂ ಈ ಸ್ಕ್ಯಾಮ್ ಆಗೋದು ತುಂಬಾ ಈಸಿ ಆಗಿದೆ. ಅದಕ್ಕಾಗಿ ನಾವು ಮೊದಲಿನ ತರ ಡಿಸೆಂಟ್ರಲೈಸ್ಡ್ ಎಕ್ಸಾಮಿನೇಷನ್ ಸಿಸ್ಟಮ್ ನಮಗೆ ಅವಶ್ಯಕತೆ ಇದೆ. ಎರಡನೇದಾಗಿ, ಇದು ಬಹಳ ಇಂಪಾರ್ಟೆಂಟ್, ನಮ್ಮ ರಾಷ್ಟ್ರೀಯ ಕೇಂದ್ರ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತಿ ಕೂಡಲೇ ಅವರು ರಿಸೈನೇಷನ್ ಕೊಡಬೇಕು. ಅವರು ನೈತಿಕ ಹೊಣೆ ಎಂಬುದು ನಮ್ಮ ಯಾವ ಒಂದು ರಾಜಕಾರಣಿಗಳಲ್ಲಿ ಕಾಣ್ತಾನೆ ಇಲ್ಲ. ಪ್ರತಿಯೊಬ್ಬರು ರಾಜಕಾರಣಿ ಮಾಡ್ತಾರೆ, ಅಪೋಸಿಷನ್ ಟ್ವೀಟ್ ಮಾಡ್ತಾರೆ, ಕ್ವಶನ್ ಹೇಳ್ತಾರೆ, ಸಾಕಾಗುತ್ತೆ. ಬಟ್ ನಮಗೆ ಇಷ್ಟು ಸಾಕಾಗಲ್ಲ. ನಮಗೆ ಫೇರ್ ಎಕ್ಸಾಮ್ಸ್ ಬೇಕು. ವಿ ವಾಂಟ್ ಫೇರ್ ಎಕ್ಸಾಮ್ಸ್. ಸೊ ದಟ್ಸ್ ವೈ ವಿ ಆರ್ ಹಿಯರ್ ಟುಡೇ. ಸೊ ನಾವು ಇದೇ ಹೇಳೋಕ್ ಇಷ್ಟಪಡ್ತೀವಿ. ಏನಂದ್ರೆ, ಎರಡನೇದಾಗಿ ನಮಗೆ ಅವರು ರಿಸೈನೇಷನ್ ಕೊಡಬೇಕು. ಮೂರನೇದಾಗಿ, ಯಾರ್ಯಾರು ಈ ಮಾಫಿಯಾಗಳು ಇನ್ವಾಲ್ವ್ ಆಗಿ ಈ ಸ್ಕ್ಯಾಮ್ ನಲ್ಲಿ, ಅವು ಕೋಚಿಂಗ್ ಇಂಡಸ್ಟ್ರೀಸ್ ಆಗ್ಬೋದು, ಯಾರೇ ದೊಡ್ಡ ಪ್ರಾಮುಖ್ಯ ವ್ಯಕ್ತಿಗಳಾಗ್ಲಿ, ಅವರಿಗೆಲ್ಲ ನಾವು ಕಠಿಣ ಶಿಕ್ಷೆ ಕೊಳ್ಳೇಬೇಕಾಗಿದೆ. ಅವ್ರನ್ನೆಲ್ಲ ಪ್ರತಿ ಸಲ ಅವ್ರಿಗೆ ಏನ್ ಅನ್ಸುತ್ತೆ, ಇದೇನ್ ನೀಟ್ ಎಕ್ಸಾಮ್ ಅಲ್ಲ, ಬಹಳ ಆಗುತ್ತೆ, ನಮ್ಗೆ ಜಾಸ್ತಿ ಸಿಗೆ ಬಿದ್ರು ಮೋಸ್ಟ್ ಇನ್ಫ್ಲೂಯೆನ್ಸ್ ಪರ್ಸನ್ ಉಳ್ಕೊಂಡ್ಬಿಡ್ತಾರೆ. ಮೊನ್ನೆ ಇಂಟರ್ವ್ಯೂ ನಲ್ಲಿ ನೋಡ್ತಿದ್ವಿ, ಬಿಗ್ ಫಿಶ್ ಇಸ್ ಹೈಡಿಂಗ್ ಬಿಹೈಂಡ್ ಅಂತ ಹೇಳ್ತಾರೆ. ಅಂದ್ರೆ ಇನ್ನ ಇದಕ್ಕಿಂತ ದೊಡ್ಡ ವ್ಯಕ್ತಿಗಳು ಅವರು ಉಳ್ಕೊಂತ ಇದ್ದಾರೆ. ಆದ್ರಿಂದ ನಾವು ಇಲ್ಲಿ ಕೇವಲ ಕೆಲ ಪುಟ್ಟ ವ್ಯಕ್ತಿಗಳಿಗೆ ಹಿಡಿಯೋದಲ್ಲ, ಇದರ ರೂಟ್ ಅನ್ನು ಹುಡ್ಕೊಂಡು ಅವ್ರನ್ನ ಹಿಡಿಬೇಕಾಗಿದೆ. ನಾಲ್ಕನೇದಾಗಿ ಅತಿ ಮುಖ್ಯವಾಗಿ ಏನಂದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಈ ವಿಷಯದಲ್ಲಿ ಸುಮ್ಮನೆ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳೇ? ನೀವು ಪರೀಕ್ಷಾ ಪೇ ಚರ್ಚಾ ಅಂತ ಹೇಳಿ ನೀವು ಇಲ್ಲಿ ಎಲ್ಲ ಮಾತಾಡ್ತೀರಿ, ಬಟ್ ಇಲ್ಲಿ ನಮ್ಮ ಪರೀಕ್ಷೆನೇ ಕರೆಕ್ಟ್ ಆಗಿ ನಡೀತಿಲ್ಲ. ಚರ್ಚೆ ತಗೊಂಡು ನಾವ್ ಏನ್ ಮಾಡೋಣ? ನಮ್ಗೆ ಇಲ್ಲಿ ಫೇರ್ ಎಕ್ಸಾಮ್ ಆಗಿ ನಮಗೆ ಕೇಂದ್ರ ಶಿಕ್ಷಣ ಸಚಿವರು ಎಲ್ಲ ರಿಸೈನ್ ಕೊಡ್ಬೇಕು. ಅವರೆಲ್ಲ ನಮ್ಗೆ ಯಾರು ವಯಸ್ಸು ಎತ್ತಾನೆ ಹೇಳ್ತಿಲ್ಲ. ಇವೆಲ್ಲ ನಮ್ಮ SIO ಧಾರವಾಡ ಯೂನಿಟ್ ಇಂದ ನಾವು ಒಂದು ಪ್ರಯತ್ನ ಮಾಡಕ್ ಕುಂತಿದ್ವಿ. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಪ್ರತಿಯೊಂದು ಕ್ಷಣನೂ ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಇರುತ್ತೆ. ವಿದ್ಯಾರ್ಥಿಗಳ ಒಂದು ನ್ಯಾಯಕ್ಕಾಗಿ ಪ್ರತಿಯೊಂದು ದಿನ ಹೋರಾಡುತ್ತೆ. ಇದಂತ ಹೇಳಿ ನನ್ನ ಒಂದು 2 ಮಾತುಗಳನ್ನು ಮುಕ್ತಾಯ. ನೋಡಿ, ನೀಟ್ ಎಕ್ಸಾಮ್ ಕ್ವಾಲಿಫಿಕೇಶನ್ ಆಗ್ಬೇಕಂದ್ರೆ ಸೆಕೆಂಡ್ PUC ಸೈನ್ಸ್ ಅಲ್ಲಿ 2 ವರ್ಷ ಆಗಿರ್ಬೇಕು. ಜನರಲಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದವರು ಮೋಸ್ಟ್ ಆಫ್ ದೆಮ್ ಆರ್ ಅನೇಬಲ್ ಟು ಡೂ ದಿಸ್, ಬಿಕಾಸ್ ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಲಾಂಗ್ ಟರ್ಮ್ ಅಲ್ಲಿ ಹೋಗ್ಬೇಕಂದ್ರೆ ಮಿನಿಮಮ್ ಆಗಿ 2 ಲಕ್ಷದಿಂದ 2ಕ್ಕಿಂತ ಹೆಚ್ಚು ಲಕ್ಷಗಳು ಒಂದು ಬಡ ವಿದ್ಯಾರ್ಥಿ ಕಟ್ಟಬೇಕಾಗತ್ತೆ. ಇದು ಬಡ ಮಧ್ಯಮ ವಿದ್ಯಾರ್ಥಿಗಳಿಗೆ ಇದು 2 ಲಕ್ಷ ತುಂಬಾ ಸಣ್ಣ ಅಮೌಂಟ್ ಅಲ್ಲ, ಇದು ಬಹಳ ಅಮೌಂಟ್. ಇದರಿಂದ ಅವರು ತಮ್ಮ ಒಡೆಗಳು ಇಟ್ಟಿರ್ತಾರೆ, ತಮ್ಮ ಮನೆ ಪ್ರಾಪರ್ಟಿನ ಏನೇನೋ ಒತ್ತೆ ಇಟ್ಟು ಅವರು ಜಾಯ್ನ್ ಆಗಿರ್ತಾರೆ. ಅಂತದ್ರಲ್ಲಿ ಇವಾಗ ವಿದ್ಯಾರ್ಥಿಗಳು ಎಷ್ಟು ಡೆಡಿಕೇಶನ್ ಮಾಡಿರ್ತಾರೆ. ನಾನು ಪ್ರಿಪೇರ್ ಆಗಿನಿ. ಅವರು ತಮ್ಮ ನಿದ್ದೆಯನ್ನು ಎಷ್ಟು ತ್ಯಾಗ ಮಾಡ್ತಾರೆ. ಕೇವಲ 5 ತಾಸಿಗಿಂತ ಕಡಿಮೆ ನಿದ್ದೆ ಮಾಡ್ತಾರೆ ಹುಡುಗರು. ಅವರು 18 ಅವರ್ಸ್ ಸ್ಟಡಿ ಮಾಡ್ತಾರೆ. ಇವೆಲ್ಲ ಪ್ರೆಷರ್ ವಿದ್ಯಾರ್ಥಿಗಳಿಗಿರುತ್ತೆ. ವಿದ್ಯಾರ್ಥಿ ಇವಾಗ ತಾವು ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು, ಅಥವಾ ಪದೇ ಇಲ್ಲಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಬೇಕು. ಇದು ಕೇಂದ್ರ ನಮ್ಗೆ ಧ್ಯಾನ ಕೊಡ್ತಾ ಇಲ್ಲ. ನಾವು ನೋಡ್ಬೇಕಾಗಿದೆ. जैसा कि आप सभी जानते हैं कि जो नीट एग्ज़ाम है, यानी कि एक सेंट्रलाइज्ड एग्ज़ाम है, जो एक हमारे इस देश की एक जानी मानी एग्ज़ाम है, जिसके ज़रिए बच्चे फ्यूचर डॉक्टर होते हैं, फ्यूचर हेल्थ के सेक्टर में जाने वाले एक बड़े डॉक्टर बनते हैं। तो इस एग्ज़ाम का जो पेपर लीक हुआ है, इसीलिए हम यहाँ पर प्रोटेस्ट के लिए DC को मेमोरेंडम देने के लिए जमा हुए हैं कि इतनी बड़ी सेंट्रलाइज एग्ज़ाम है कि इसमें लाखों की तादाद में बच्चे पढ़ते हैं, लिखते हैं। इतने बड़े कोचिंग्स वगैरह हैं, इतने बड़े सपने माँ बाप अपने बच्चों के सपने लेकर अपने पैसे खर्च करके, अपनी ज़मीन जायदाद बेच के अपने बच्चों को ये जो एग्ज़ाम के लिए तैयार कराते हैं। जब ये सुनने में आता है कि ये जो पेपर लीक हुआ है, तो हमको ये समझना है कि उन माँ बाप के ऊपर क्या बीतेगी, उन पैसों का क्या, उन बच्चों के अंदर क्या वो डीमोटिवेशन आएगा, क्या उनकी फीलिंग्स होगी। तो ये हमको ना बर्दाश्त होते हुए हम यहाँ पर आज SIO धारवाड़ यूनिट की तरफ से जमा हुए हैं कि ऐसा फ्यूचर में ना हो।
कि ऑलरेडी इस चीज़ से पहले भी ये हो गया है, तो उन बच्चों का फ्यूचर का ख्याल करें। तो हमारे यहाँ पर जो डिमांड है वो ये है कि एजुकेशन मिनिस्टर है वो रिज़ाइन किए, वो अपने पोस्ट से रिज़ाइन करें, क्योंकि ऐसा लीक ये बहुत बहुत बड़ा स्कैम हुआ है, तो वो एजुकेशन मिनिस्टर रिज़ाइन करें। और दूसरा ये कि जो नीट एग्ज़ाम है इसको जो सेंट्रलाइज़ किया है इसको डिसेंट्रलाइज़ किए, कि जो पहले की तरह जो स्टेट वाइज एग्ज़ाम चलती थी उस तरह करके इंस्टीट्यूशन में एग्ज़ाम चलाएं। और तीसरा जो अहम जो मेन हमारा जो डिमांड है, जो भी इसके अंदर शामिल है, जो भी इतनी घटिया हरकत करने के लिए, जो भी बच्चों के फ्यूचर बर्बाद करने के लिए जो भी ये सब चीज़ें लीक किया है, उनको जल्द से जल्द सज़ा दें, और उनको ऐसी सज़ा दें कि और एक बार जो सोचे भी ना कि हम इस तरह का लीक का काम करें। तो ये हमारी डिमांड है। एजुकेशन वही है कि अभी देखो जो नीट एग्ज़ाम है, फॉर एग्जाम्पल जैसा मैंने बताया कि जो सेंट्रलाइज सिस्टम है ना, कि इतने लाख बच्चे लिखते हैं, इतने कम सीटें होती हैं, तो ये एक बहुत कंपटीशन हो गया है, बहुत कंपटीशन हो गया है इसको लेके। अब जैसा कि आप कोटा की स्टोरीज जानते हैं कि वहाँ पे फैंस लगाना अलाउ नहीं है, कि बच्चे खुदकुशी कर लेते हैं। तो हम ये चाहते हैं कि जो सेंट्रलाइज सिस्टम जो नीट एग्ज़ाम का है उसे डिसेंट्रलाइज करें। तो ये जो मेन हमारा एजुकेशन के से लेकर होता है। मेरा नाम हिलाल अहमद दुरानी है और मैं डिस्ट्रिक्ट प्रेसिडेंट SIU धारवाड़ का हूँ। ಬೇಕೇ ಬೇಕು. ನಾನು MM ಬುಡನ್ ಖಾನ್ ಅಂತೇಳಿ ಹಿರಿಯ ನಾಗರಿಕರ ವತಿಯಿಂದ ಈ ಜಮಾತೆ ಇಸ್ಲಾಮದಲ್ಲಿ ಇದ್ದೇನೆ. GIOದವರು ಇದೊಂದು ಇವತ್ತಿನ ದಿನ ಒಂದು ಮಹತ್ತರವಾದ ಅಗದಿ ಎಲ್ಲರಿಗೂ ಬೇಕಾಗುವಂಥ, ದೇಶಕ್ಕೆ ರಾಜ್ಯಕ್ಕೆ ಪ್ರತಿ ಮನೆಗೆ ಬೇಕಾಗುವಂಥ ಈ ಸ್ಟ್ರೈಕನ್ನು ಮಾಡಿದ್ದಾರೆ. ಏನಪ್ಪಾ ಅಂಥೇಳಿ ಅಂತಂದ್ರೆ ನೀಟು ಇದು 4 ಅಕ್ಷರದಲ್ಲಿ ಅಲ್ಲ, ಇದು 40,000 ಅಕ್ಷರ ಹೆಚ್ಚಿಗೆ ಅಕ್ಷರದಲ್ಲಿ ಕೂಡಿದಂಥದ್ದು. ಒಬ್ಬ ಹುಡುಗ 6ನೇ ವಯಸ್ಸಿನಿಂದ ಹಿಡಿದು 27ನೇ ವರ್ಷದವರೆಗೆ 20ನೇ ವರ್ಷದವರೆಗೂ ತನ್ನ ತನು ಮನ ಧನ ಊಟ ತನ್ನ ನಿದ್ದೆ ನೀರಡಿಕೆಯನ್ನು ಬಿಟ್ಟು ಒಂದು ಆಶೆಯನ್ನು ಇಟ್ಕೊಂಡಿರ್ತಾನೆ, ನಾನೇನಾದರೂ ಡಾಕ್ಟರ್ ಆಗಬೇಕು ಅಂತಂತೇಳಿ. ಆ ಡಾಕ್ಟರ್ ಆಗ್ಬೇಕಂತೇಳಿ ದಿನಾನು ಆಗಲೇ ನಮ್ಮ ಸಹೋದ್ಯೋಗಿ ಹೇಳಿದಂಗೆ 10-12 ತಾಸು ಅಭ್ಯಾಸ ಮಾಡಿ ಚಳಿ ಮಳೆ ಇಲ್ದಂಗೆ, ಆಮೇಲೆ ತಂದೆ ತಾಯಿ ಅದೋ ಹೊಲದಾಗ ಕೂಲಿ ನಾಲಿ ಮಾಡಿಕೊಂಡು ಉಪಜೀವನ ಮಾಡ್ತಿರ್ತಾರೆ. ಅಂಥ ಮಕ್ಕಳು ಇದರಲ್ಲಿ ಭಾಗವಹಿಸಿರ್ತಾರೆ. ಅಂಥವರಿಗೆ ಈ ಕೇಂದ್ರ ಸರ್ಕಾರ ಸೂಜಿ ಬಿದ್ದರೆ ತಪ್ಪಂತೇಳಿ ಅಂತೈತಿ. ಇದೆಂಥ ತಪ್ಪು? ಮಕ್ಕಳ ಜೊತೆ ಚೆಲ್ಲಾಟ ಆಡಿದಂಗೆ, ಅವ್ರ ಜೀವನ ಹಾಳು ಮಾಡಿದಂಗೆ ಇದನ್ನು ಮಾಡಿದ್ದಾರೆ. ಇದು ಒಮ್ಮೆ ಅಲ್ಲ, ದೇಶದಲ್ಲಿ ಇದು ನೀಟ್ ಎಕ್ಸಾಮ್ ಆದನ್ ಸುಟ್ಟು ಇದು 3ನೇ 4ನೇ ಸರಿಗೆ ಇದು ಹಗಲೆಲ್ಲ ನಾವು ಸ್ಟ್ರೈಕ್ ಮಾಡೋದು ಹೋಗೋದು, ಈ ರೀತಿ ಆದ್ರೆ ಮಕ್ಕಳ ಪರಿಸ್ಥಿತಿ ಏನು? ಆಮೇಲೆ ಮಕ್ಕಳು ಎಲ್ಲಿ ಹೋಗಬೇಕು? ಕೋಟಿಗಟ್ಟಲೆ ರೊಕ್ಕ ಕೊಟ್ಟವರು ಈ ನೀಟ್ ಎಕ್ಸಾಮಿನೇಷನ್ಗಿಲ್ಲ. ಇಲ್ಲಿ ಇದ್ದಂಥವ್ರು ಬಡವರು ಅಸಹಾಯಕರು ಎಲ್ಲರೂ ಇರ್ತಾರೆ. ಅವ್ರ ಗತಿ ಏನು? ಇನ್ನೊಂದು ವರ್ಷ ತೆಗಿಬೇಕು, ಆಮೇಲೆ ಕುಂಡ್ರಬೇಕು. ಮೊದಲು ಬರೆದಂಥ ನಾನೊಬ್ಬ ಶಿಕ್ಷಕ ಆಗಿ ಅನುಭವ ಐತಿ, ಹೇಳ್ತೇನೆ. ಒಮ್ಮೆ ಬರೆದಂಥ ಎಕ್ಸಾಮ್ 2ನೇ ಸರಿಗೆ ಚಂದ ಮಾಡಕ್ಕೆ ನಮ್ಗೆ ಆಗೋದನೇ ಇಲ್ಲ. ಒಮ್ಮೆ ಬರೆದಿರ್ತೇವೆ, ಎಲ್ಲಾನು ಹಾಕಿ ಬರೆದಿರ್ತೇವೆ, ಮತ್ತು ಓದಬೇಕು. ಇದು ಯಾರ ಪರೀಕ್ಷೆ? ನೀಟು ಬಡವರ ಪರೀಕ್ಷೆ ಅಲ್ಲ, ರಾಜಕಾರಣಿಗಳದು, ಪ್ರಧಾನಮಂತ್ರಿ ಅಂಥವ್ರು ಇದ್ದವ್ರದ್ದು, ಲಿಂಕ್ ಇದ್ದವ್ರದ್ದು. ಒಂದು ವೇಳೆ ನಾನು ಪ್ರಧಾನಮಂತ್ರಿಯವರಿಗೆ ವಿನಂತಿ ಮಾಡಿಕೊಂಡು ಕೈ ಜೋಡಿಸಿ ಹೇಳ್ತೇನೆ, ಯಪ್ಪ ಬಡವ್ರ ಮಕ್ಕಳ ಹಿಂಬಾಲೆ ಚೆಲ್ಲಾಟ ಆಡಬೇಡ, ನೀನೇನೋ ಇಡೀ ಭಾರತ ದೇಶನ ಆಳ್ತೇನೆ ಅಂತಂತಿ, ಆಳು ಬೇಡ ಅನ್ನೋದಿಲ್ಲ. ಈ ಮಕ್ಕಳು ಏನದಾರಲ್ಲ, ಇದು ಬೆಳೆಯ ಸಿರಿ ಮೊಳಕೆಯಲ್ಲೇ ನೋಡು ಅಂದಂಗ ಈ ಮಕ್ಕಳು ಬೆಳೆದು ಭಾರತ ದೇಶವನ್ನು ಆಳುವಂಥವ್ರು, ಉದ್ಧಾರ ಮಾಡುವಂಥವ್ರು. ಅದಕ್ಕೆ ಈ ಮಕ್ಕಳ ಜೊತೆ ನೀನು ಆಟ ಆಡದ, ಯಾರು ತಪ್ಪು ಮಾಡ್ಯಾರ ಅವರಿಗೆ ಕಠಿಣವಾದ ಶಿಕ್ಷೆ, ಗಲ್ಲು, ಮುಂದೆ ಇದು ಆಗದಂಗೆ, ತಪ್ಪು ಆಗದಂಗೆ ಹೆಂಗೆ ಆಗದಂಗೆ ಮಾಡ್ಬೇಕನ್ನೋದು ನಿಮ್ಮ ಕಡೆ ಇರುತ್ತೆ. ಅಂಥದ್ದು ಅಗದಿ ಲೀಕ್ ಬ್ಯಾದೆ. ನಾ ಆಗ್ಲೇನೋ ಪೇಪರ್ನಾಗ ಓದಿದ್ನಿ, ಬೇರೆ ದೇಶದೊಳಗೆ ಆ ಸೆಂಟರ್ ಮುಂದೆ ವಿಮಾನ ಅಡ್ಡಾಡೋಂಗಿಲ್ಲ, ಬಸ್ ಅಡ್ಡಾಡೋಂಗಿಲ್ಲ, ಸಪ್ಪಳ ಆಗೋಂಗಿಲ್ಲ ಅಂತದನ್ನು ಮಾಡಿ ನೀಟ್ ಎಕ್ಸಾಮ್ ಮಾಡಿದ್ದಾರೆ. ನೀಟ್ ಇದು ಪವಿತ್ರವಾದಂಥ ಪರೀಕ್ಷೆ. ಇದಕ್ಕೆ ಹುಡುಗರು ಭಾಳ ತನುಮನದಿಂದ ಇದನ್ನು ಮಾಡಿದ್ದಾರೆ.
ನಾವು ಕಡಿಮೆ ಸಂಖ್ಯೆ ಒಳಗೆ ಇರಬಹುದು. ಇದರಲ್ಲಿ ಹೊತ್ತಿದ ಕಿಚ್ಚು ಇಡೀ ದೇಶವನ್ನು ಆವರಿಸಿ ನಿಮ್ಮ ಸರ್ಕಾರಕ್ಕೆ ನಿಮಗೆ ಇದು ಕುತ್ತು ತರ್ತೈತೆ ಅಂಥೇಳಿ ನಾನು ಈ ಮಕ್ಕಳ ವತಿಯಿಂದ ನಾನು ಹೇಳ್ತೇನೆ. ನನಗೂ ನೋವು ಐತಿ ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಮುಂದಾಗಲಿ ಕಲೀಲಿ ಅಂತೇಳಿ ನಾವು ಹಿರಿಯರು ಮಾಡಿರ್ತೀವಿ. ನೀವು ಪರೀಕ್ಷೆನ ರದ್ದು ಮಾಡ್ತೀರಿ, ರದ್ದು ಮಾಡುವಂಥ ಅನ್ಯಾಯ ನಡೀತೈತಿ ಅಂತೇಳಿ ಅಂದ್ರೆ ಎಂಥ ಸರ್ಕಾರ ರೀ ನೀವು? ಏನು ಮಾಡ್ತೀರಿ? ₹1 ತಿಂದ್ರೆ ತಿಂದು ಹೋಗ್ಬಹುದು, ಜೀವನಾನ ಹಾಳು ಮಾಡಾಕತ್ತೀರಿ ಹುಡುಗರ್ದು. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಆಮೇಲೆ ಮೇಲಾಧಿಕಾರಿಗಳಿಗೆ ನಾನು ಒಂದು ಎಚ್ಚರಿಕೆಯನ್ನು ಏನು ಕೊಡ್ತೇನಪ್ಪ ಅಂದರೆ ಇಂಥ ಚೆಲ್ಲಾಟ ಆಗಬಾರ್ದು, ಮುಂದೂ ಆಗಬಾರ್ದು. ಈಗ ಆಗಿದ್ದನ್ನು ಸರಿ ಮಾಡಿ ಅವರಿಗೆ ಇದನ್ನು ನ್ಯಾಯ ದೊರಕಿಸಬೇಕಂತೇಳಿ ನಾನು ಕೇಳ್ಕೊಂಡು ನಾನು 4 ಮಾತು ಮುಗಿಸ್ತೇನೆ. ಮೋದಿ ಅವರು ಸರ್ಕಾರ ನಡೆಸೋದಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಸರಿಯಾಗಿ ಮೇಲ್ವಿಚಾರಣೆ ಮಾಡವಲ್ರವ್ರು. ಕೆಲವೊಂದು ಶಿಕ್ಷಣ ಇಲಾಖೆ ಒಳಗೆ ಇರ್ತೈತಿ. ಶಿಕ್ಷಣ ಇಲಾಖೆ ಒಳಗೆ ನೇಮಿಸಿದಂಥ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಕೆಲವೊಂದು ಪೇಪರ್ ತಿದ್ದಾಕ, ಪ್ರಿಂಟ್ ಮಾಡಕ್ಕೆ, ಆಮೇಲೆ ಕಾಂಬಿನೇಷನ್ ಮಾಡಕ್ಕೆ ಇರ್ತಾರೆ. ಅವ್ರೇನು ಉದ್ದು ಹುರಿತಾರೆ ರೀ ಅಂಥವ್ರು. ಇದು ಕರೆದು ಶಿಕ್ಷೆ ಮಾಡಿ ಗಲ್ಲಿಗೆ ಏರಿಸಲಿ ಅವ್ರನ್ನ. ಹಿಂದಾಡೆ ಈ ಬೇರೆದ ತಪ್ಪು ಆಗೋದಿಲ್ಲ. ಮೋದಿಗೆ ಎಲ್ಲ ಕಡೆ ಇದು ಅವರು ರಾಷ್ಟ್ರನ ಆಳ್ತಾರೆ. ಇಲ್ಲ ವಿಶ್ವಗುರು ಇರ್ಬೋದು, ಇದ್ರಾಗ ತೆಪ್ಪಾರಲ್ಲ. ವಿಶ್ವಗುರು ಹೆಂಗಂತೀರಿ? ಈಗ ಇದ್ರಾಗ ತೆಪ್ಪಾರಿಲ್ಲ, ಮತ್ತು ವಿಶ್ವಗುರು ಅಲ್ಲ ಅವರು. ತೆಪ್ಪಾರವರು ಸರಿ ಇರಬೇಕು, ಸಮಾಧಾನ ಇರಬೇಕು, ಎಲ್ಲರಿಗೂ ಸಮನಾಗಿ ಇರಬೇಕು. ಇದ್ರಾಗ ಜಾತಿ ಭೇದ ಮತ ಏನಿಲ್ಲ. ವಿದ್ಯಾರ್ಥಿ ಅವ ಎಲ್ಲ ಜಾತಿ ಧರ್ಮ ಎಲ್ಲ ಇದ್ರಾಗ ಇರ್ತಾನೆ. ಅಂಥದ್ರೊಳಗೆ ಇದು ದೇಶವನ್ನು ಆಳೋದು, ದೇಶವನ್ನು ಮುನ್ನಡೆಸುವಂಥ ಇದು ಒಂದು ಪೀಳಿಗೆ ಜನ್ ಅಂತೇಳಿ ಏನು ಐತಲ್ಲ, ಇಡೀ ದೇಶನ ಬದಲು ಮಾಡೈತಿ. ಮತ್ತು ಇವ್ರ್ಯಾಕೆ ಬದಲು ಮಾಡೋದಿಲ್ಲ? ಅವನ್ನೂ ತೆಗೆದು ಒಗಿತಾರ, ದೇಶನೂ ಆಳ್ತಾ. ಅದಕ್ಕೆ ದಯವಿಟ್ಟು ಕೈ ಮುಗಿದು ಹೇಳ್ತೇನೆ, ಈ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಆಗುವಂಥ ಅನ್ಯಾಯನ ಸರಿಪಡಿಸ್ಬೇಕು ಅಂತೇಳಿ ಕೇಳ್ಕೊಂಡು ನಿಮ್ಮ ಒಂದೇ ಮಾತು ಹೇಳ್ಬೇಕಂದ್ರೆ, ಬೇಟಿ ಬಚಾವ್ ಇದು ಬೇಟಿಗಳು ಏನು ಅದಾರಲ್ಲ, ಈ ಎಕ್ಸಾಮದೊಳಗೆ ಅವರೇ ಹೆಚ್ಚಾಗಿ ಭಾಗವಹಿಸಿದವರು. ಬೇಟಿಗಳು ಅವರೇ ಭಾಳ ತೀಕ್ಷ್ಣವಾಗಿ 100ಕ್ಕೆ 90% ಇದ್ರೆ ನಮ್ಮ ಹುಡುಗರು 80-90% ಇರ್ತಾರೆ. ಬೇಟಿ ಬಚಾವ್, ಬೇಟಿ ಪಡಾವೋ, ಆಗೇ ಬಡಾವೋ ಏನೂ ಇಲ್ಲ. ಇದು ಹೆಸರು ಸ್ಲೋಗನ್ ಹೆಸರಿಗೆ ಅಷ್ಟೇ, ಉಳ್ಕಿದ್ದು ಏನೂ ಇಲ್ಲ. ಯಾವ ಬೇಟಿನೂ ಬಚಾವಾಗಿಲ್ಲ, ಯಾವ ಬೇಟಾನೂ ಬಚಾವಾಗಿಲ್ಲ. ಎಲ್ಲ ಸತ್ಯಾನಾಶ ಮಾಡಾಕತ್ತಾನವ. ಅದಕ್ಕೆ ಇದನ್ನು ಶಿಕ್ಷಣ ಕ್ಷೇತ್ರದೊಳಗೆ ಕ್ರಾಂತಿ ಆಗಬೇಕು. ಶಿಕ್ಷಣ ಕ್ರಾಂತಿ, ಶಿಕ್ಷಣದೊಳಗೆ ನಮ್ಮ ದೇಶ ಬೆಳೆದ್ರೆ ನಮ್ಮ ದೇಶ ಜಗತ್ತಿನೊಳಗೆ 1ನೇ ನಂಬರ್ ಆಗ್ತದೆ. 2026 ಏನು ನೀಟ್ UG ಎಂಟ್ರೆನ್ಸ್ ಎಕ್ಸಾಮ್ ಏನು ಸ್ಕ್ಯಾಮ್ ಆಗೈತೆ ಸರ್, ಇದೊಂದು ದೊಡ್ಡ ದುರಂತ ಆ್ಯಕ್ಚುಲಿ. ಯಾಕಂತಂದರೆ ಈ ನೀಟ್ UG ಎಂಟ್ರೆನ್ಸ್ ಎಕ್ಸಾಮ್ ಇದು ಯಾವುದೋ ಒಂದು ಸಣ್ಣ ಪುಟ್ಟ ಎಕ್ಸಾಮ್ ಅಲ್ಲ. ನ್ಯಾಷನಲ್ ಲೆವೆಲಲ್ಲಿ ನಡೆಯೋ ಒಂದು ಅದು ಮೆಡಿಕಲ್ ಎಕ್ಸಾಮ್ಗೆ, ಯಾವುದೋ ಒಂದು ಸಣ್ಣ ಪುಟ್ಟ ಸ್ಟೇಟ್ ವೈಸ್ ಒಂದು ಜಾಬ್ಗಳಿಗಲ್ಲ, ಮೆಡಿಕಲ್ ಎಕ್ಸಾಮ್ಗಳಿಗೆ ನಡೆಯೋ ಒಂದು ಎಂಟ್ರೆನ್ಸ್ ಟೆಸ್ಟ್. ಈ ಒಂದು ಎಂಟ್ರೆನ್ಸ್ ಟೆಸ್ಟಲ್ಲಿ ಲೀಕ್ ಆಗಿರೋದು. ಮತ್ತು ಇದು ಒಂದೇ ಸಾರಿ ಅಲ್ಲ, 2021ರಲ್ಲಿ ಮತ್ತು 24ರಲ್ಲಿ ಮತ್ತು 26ರಲ್ಲಿ ಈ 3 ಸಾರಿ ಸ್ಕ್ಯಾಮ್ ಆಗಿರೋದು ಒಂದು ದೊಡ್ಡ ದುರಂತ. ಮತ್ತು ಇನ್ನೊಂದೇನಂತಂದರೆ ಈ ನಮ್ಮ ಈ ರಾಜ್ಯದಲ್ಲಿ ನಮ್ಮ KPSC ಸಂಸ್ಥೆ ಯಾವ ರೀತಿ ಐತೆ, ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ, ಇಲ್ಲೇನಾದರೂ ಸ್ಕ್ಯಾಮ್ಗಳಾಯ್ತಂದರೆ ಇಲ್ಲ ಪೇಪರ್ ಲೀಕ್ ಆಗಿರೋದಿಲ್ಲ, ಕ್ವಶನ್ ಪೇಪರ್ ಪ್ರಿಂಟ್ ಮಾಡೋದು ಹಿಂದೆ ನೋಡಿರ್ತೀವಿ ನಾವು ಆಗಲಿ. ಈಗ ಒಂದು ಕೆಲವು ವರ್ಷಗಳಿಂದ ಇದಾಯ್ತಂದ್ರೆ ಹೇಳ್ಬೋದು ನಾವು ಈ KPS ಎಲ್ಲ ಆಯ್ತು ಆಗುತ್ತೆ ಬಿಡು. ಯಾಕಂತಂದ್ರೆ KPS ಇರೋದು ಯಾವುದಕ್ಕೆ ಅಂತೇಳಿ. ಬಟ್ ಈ ನ್ಯಾಷನಲ್ ಲೆವೆಲ್ ಇರೋ ಒಂದು ಏಜೆನ್ಸಿ ಇದು NTA ಅಂತ, ಈ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ರೀತಿ ಆಗೈತೆ ಒಂದು ದೊಡ್ಡ ದುರಂತ. ಈಗಾಗಲೇ 2021ರಲ್ಲಾಗಿತ್ತು, ಅದಾಯ್ತು ಮುಗೀತು, ಏನು ತಿದ್ದುಪಡಿ ಮಾಡ್ಕೊಂತಾರ ಅಂತೇಳಿ ಸುಮ್ಮನಾದ್ವಿ, ಮತ್ತೆ ಅದು ಆಯ್ತು. ಈ 2024ರಲ್ಲೂ ಕೂಡ ಅದೇ ರೀತಿ ಆಯ್ತು. ಎಷ್ಟೋ ಈಗಾಗಲೇ ಈ ವರ್ಷ ಎಷ್ಟು 22 ಲಕ್ಷಕ್ಕಿಂತ ಎಷ್ಟು ಜನ ಈ ಒಂದು ಎಕ್ಸಾಮ್ನ ಬರ್ದಿರೋದು. 22 ಲಕ್ಷ ಜನ ಏನು ಎಕ್ಸಾಮ್ ಬರ್ದಿದ್ದಾರಲ್ಲ 2024ರಲ್ಲಿ ಬರ್ದಿದ್ರು. ಆವಾಗ ಬರೆದಾಗೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ರಾಧಾಕೃಷ್ಣ ಕಮಿಟಿ ಅಂತೇಳಿ ಒಂದು ಕಮಿಟಿ ರಚನೆ ಮಾಡಿ ಆ ಒಂದು ಕಮಿಟಿ ಕೂಡ ಒಂದು ರಿಪೋರ್ಟನ್ನು ಕೊಡ್ತು. ಆ ಒಂದು ರಿಪೋರ್ಟ್ ಆ ಕಾರ್ಯರೂಪಕ್ಕೆ ತರದೇ ಇರೋದು ಕೇಂದ್ರ ಸರ್ಕಾರದ ಒಂದು ದೊಡ್ಡ ದೂರ ಅಂತ. ಯಾಕಂತಂದ್ರೆ ಈ ಒಂದು ಕಮಿಟಿನೇ ಮಾಡೋದು ಯಾವ ಉದ್ದೇಶಕ್ಕೆ ಅಂದ್ರೆ, ಈಗ ಏನಾದರೂ ಸ್ಕ್ಯಾಮ್ಗಳಾದಾಗ ದೇಶದಲ್ಲಿ ಈ ರೀತಿ ಪ್ರೊಟೆಸ್ಟ್ಗಳಾಗ್ತವ,
ಪ್ರೊಟೆಸ್ಟ್ಗಳಾದಾಗ ಅವ್ರನ್ನ ಒಂದು ಆ ಸೈಲೆಂಟ್ ಮಾಡೋದಕ್ಕಷ್ಟೇ ಈ ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ ಅಂತೇಳಿ ಪ್ರೂವ್ ಆಯ್ತು. ಯಾಕಂತಂದ್ರೆ ಈ ರಾಧಾಕೃಷ್ಣ ಕಮಿಟಿ ಇನ್ನೂ ಆ ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಆಫೀಸ್ನ ಒಂದು ರಿಪೋರ್ಟ್ ಆಫೀಸಲ್ಲೇ ಧೂಳ ಇಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದೇನಂತಂದ್ರೆ ಈ ನಾನ್ ನೀಟ್ ಎಕ್ಸಾಮ್ ಬರ್ದಿಲ್ಲ, ನಮ್ಮ ಫ್ರೆಂಡ್ಸ್ ಬಹಳಷ್ಟು ಜನ ಬರ್ದಿರೋದು ನಾನು ನೋಡಿದ್ದೀನಿ. 3 ವರ್ಷ 4 ವರ್ಷ ವೇಸ್ಟ್ ಮಾಡಿ ಆಮೇಲೆ ಆ ಒಂದು ನೀಟ್ ಎಕ್ಸಾಮ್ ಅನ್ನ ಆಯ್ಕೆಯಾಗಿ ಹೋಗ್ತಾರೆ. ಅದಕ್ಕೆ ಎಷ್ಟೋ ನಮ್ಮ ಆಗ್ಲೇ ಹೇಳಿದ್ರು, ಏನಿಲ್ಲ ಅಂದ್ರೆ ಮಿನಿಮಮ್ 1 ವರ್ಷಕ್ಕೆ 2 ರಿಂದ 3 ಲಕ್ಷ ಫೀಸ್ನ ಕಟ್ಟಿ ಅವರು ನೀಟ್ ಕೋಚಿಂಗ್ ತಗೊಂಡು ಮೆಡಿಕಲ್ ಎಕ್ಸಾಮ್ನ ಬರೆಯಕ್ಕೆ ಹೋಗ್ತಾರೆ. ಹಂಗಾಗಿ 22 ಲಕ್ಷ ಜನ ಈ ವರ್ಷ ಬರೆದಿರೋದು, ಅದಕ್ಕಿಂತ ಜಾಸ್ತಿ ಜನ ಬರೆದಿರೋದು. ಇಷ್ಟೆಲ್ಲ ವಿದ್ಯಾರ್ಥಿಗಳ ಜೊತೆ ಜೀವನ ಜೊತೆ ಆಟ ಆಡೋದು ಸರ್ಕಾರ ಮೊದಲು ನಿಲ್ಲಿಸ್ಬೇಕು. ಈ NTA ಅನ್ನೋದು ಏನೈತಲ್ಲ, ಈಗಾಗಲೇ ಸೆಂಟ್ರಲೈಸೇಷನ್ ಆಗಿರೋದು. ಇದನ್ನ ಡಿಸೆಂಟ್ರಲೈಸ್ ಮಾಡಿ ಪ್ರತಿಯೊಂದು ಸ್ಟೇಟ್ಗಳಿಗೂ ಅವ್ರದೇ ಒಂದು ಇಂಡಿಪೆಂಡೆನ್ಸ್ ನೀಡಿ ಅವ್ರಿಗೆ ಫೇರ್ ಎಕ್ಸಾಮ್ ನಡ್ಸಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈಗಾಗಲೇ ತಮಿಳ್ನಾಡು ಒಳಗೆ ನೋಡ್ಬೇಕು, ತಮಿಳ್ನಾಡು ಒಳಗೆ ನೀಟ್ ಎಕ್ಸಾಮ್ ನಡೆಯಲ್ಲ, ಅವ್ರದೇ ಒಂದು CET ಎಕ್ಸಾಮ್ ನಡೆಸಿ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ನ ಅವರು ಮಾಡ್ತಿರೋದು. ಇನ್ನೂ ಒಂದೇನಂತಂದ್ರೆ ಈ ನಮ್ಮ ಭಾರತದಿಂದ ಒಂದು ವರದಿ ಪ್ರಕಾರ ನಮ್ಮ ಭಾರತದಿಂದ 20 ರಿಂದ 25 ಸಾವಿರ ಜನ ಮೆಡಿಕಲ್ ಓದಕ್ಕೆ ಬೇರೆ ದೇಶಕ್ಕೆ ಹೋಗೋದು ಒಂದು ದೊಡ್ಡ ದೂರ ಅಂತ. ಯಾಕಂತಂದ್ರೆ ಉದಾಹರಣೆಗೆ ನಮ್ಮ ನೆರೆ ರಾಷ್ಟ್ರ ಬಾಂಗ್ಲಾದೇಶ, ಕಿರ್ಗಿಸ್ತಾನ ಮತ್ತೆ ಜಾರ್ಜಿಯಾ, ರಷ್ಯಾ, ಲೆಬನಾನ್, ಈ ಯುಕ್ರೇನ್, ಈ ದೇಶಗಳಿಗೆಲ್ಲ ಮೆಡಿಕಲ್ ಓದಕ್ಕೆ ನಮ್ಮ ಯಾರು ವಿದ್ಯಾರ್ಥಿಗಳು ಹೋಗ್ತಾರ. ನಮ್ಮ ದೇಶ ಬಿಟ್ಟು ಬೇರೆ ದೇಶಗಳಿಗೆ ಯಾಕೆ ಹೋಗ್ತಾರೆ ಅಂದ್ರೆ, ಈಗ ಈ ರೀತಿ ಎಕ್ಸಾಮ್ಗಳನ್ನ ನಡೆಸಿದ್ರಂತಂದ್ರೆ ಯಾರು ಇಲ್ಲಿ ಓದ್ತಾರ ಅದು ಒಂದು. ಮತ್ತೆ 40,000 ರಿಂದ 50,000 ಜನ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಓದಕ್ ಬರ್ತಾರ. ಓದಕ್ ಬಂದಾಗ ಈ ನಮ್ಮ ದೇಶದಲ್ಲಿ ಈ ರೀತಿ ಎಕ್ಸಾಮ್ಗಳು ನಡೆಸಿದ್ರೆ ಅವ್ರ ಮುಂದೆ ಅವ್ರ ತಲೆಯಲ್ಲಿ ಬರ್ಬೋದು, ಇಂಡಿಯಾದಲ್ಲಿ ಈ ರೀತಿ ಎಕ್ಸಾಮ್ಗಳು ನಡೀತಾವೆ, ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ ಅಂತೇಳಿ ಆಯ್ತು ಅಂತಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರೋ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಅದರಿಂದ ನಮ್ಮ ದೇಶಕ್ಕೆ ಒಂದು ಎಕನಾಮಿ ಕೂಡ ಭಾಳ ಹೊಡ್ತಾ ಬೀಳುತ್ತೆ. ಯಾವ ರೀತಿ ಅಂತಂದ್ರೆ ಬೇರೆ ದೇಶದಿಂದ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಏನಾದ್ರು ಬಂದ್ರೆ ಫಾರೆಕ್ಸ್ ರಿಸರ್ವ್ ಬರುತ್ತೆ. ಆಯ್ತಾ, ಫಾರೆಕ್ಸ್ ರಿಸರ್ವ್ ಬಂದಾಗ ಅದನ್ನ ನಮ್ಮ ದೇಶಕ್ಕೆ ಒಳ್ಳೇದು. ಈಗಾಗಲೇ ಪ್ರಧಾನಮಂತ್ರಿಗಳು ಈ ಅಮೆರಿಕ ಮತ್ತೆ ಇದು ಇಸ್ರೇಲ್ ಮತ್ತೆ ಇರಾನ್ ವಾರ ಆಗೋದ್ರಿಂದ ಫಾರೆಕ್ಸ್ ರಿಸರ್ವ್ ಯಾವ ರೀತಿ ಹೊಂಟೈತೆ ಅಂತ ಅದನ್ನ ಸೇವ್ ಮಾಡೋ ಸಲುವಾಗಿ ಎಷ್ಟೆಲ್ಲ ಕ್ರಮಗಳು ತಗೊಳಕತ್ತಾರ. ಆ ಪೆಟ್ರೋಲ್ ಡೀಸೆಲ್ ಕಮ್ಮಿ ಯೂಸ್ ಮಾಡ್ರಿ, ಆ ಗೋಲ್ಡ್ ಅನ್ನ ಜಾಸ್ತಿ ಇದು ಮಾಡಕ್ ಹೋಗ್ಬೇಡ್ರಿ, ಫಾರಿನ್ ಟ್ರಿಪ್ ಹೋಗ್ಬೇಡ್ರಿ ಅಂತೇಳಿ. ಅದೆಲ್ಲ ಯಾವ್ದಕ್ಕಂದ್ರೆ ಫಾರೆಕ್ಸ್ ರಿಸರ್ವ್ನ ಸೇವ್ ಮಾಡ್ಲಿಕ್ಕೆ. ಈ ಫಾರೆಕ್ಸ್ ರಿಸರ್ವ್ ಬೇರೆ ಒಂದು ಮೂಲಗಳಿಂದ ಬಂದ್ರೆ ಈ ವಿದ್ಯಾರ್ಥಿಗಳು ಬೇರೆ ದೇಶ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಓದಕ್ ಬಂದಾಗ ಕೂಡ ಅಲ್ಲಿಂದ ನಮ್ಮ ಫಾರೆಕ್ಸ್ ರಿಸರ್ವ್ ಬರುತ್ತಲ್ಲ, ಸೊ ಅಲ್ಲಿಂದ ಬಂದಾಗ ಅದನ್ನು ನಮ್ಮ ಎಕನಾಮಿಗೂ ದೊಡ್ಡ ಹೊಡೆತ ಬೀಳುತ್ತೆ. ನಾವು ಕೊನೆಯದಾಗಿ ಕೇಳ್ಕೊಳ್ಳೋದೇನಂತಂದ್ರೆ, ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳಾಯ್ತು, ಗೃಹ ಮಂತ್ರಿಗಳಾಯ್ತು, ಬೇರೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡಿಲ್ಲ. ನಮ್ಮ ಕೇಂದ್ರ ಶಿಕ್ಷಣ ಸಚಿವರ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ಏನೇನಾಗಿತ್ತು ಅಂತೇಳಿ ಇದು ಮಾಡಿ ಮತ್ತೆ ವಾಪಸ್ ನಾವು 21 ತಾರೀಕಿಗೆ ಜೂನ್ ಎಕ್ಸಾಮ್ ನಡೆಸ್ತೀವಿ ಅಂತೇನೋ ಹೇಳಿದ್ರು. ಅವ್ರು ಈಗಾಗಲೇ ನಾವೇನು ವಾಪಸ್ ದುಡ್ಡು ತಗೊಳ್ಳಲ್ಲ, ಮತ್ತೆ ಏನು ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಾಪಸ್ ದುಡ್ಡು ತಗೊಳ್ಳಲ್ಲ, ಮತ್ತೆ ನಾವು ಎಕ್ಸಾಮ್ ಮಾಡಿಸ್ತೀವಿ ಅಂತ ಈ ರೀತಿ ಬೇಜವಾಬ್ದಾರಿ ಉತ್ತರ ಕೊಡೋದಕ್ಕಿಂತ ಮೊದಲೇ ನೀವು ಪೇಪರ್ ಲೀಕ್ ಆಗದಂಗೆ ಈಗ ಆಕ್ಚುಲಿ 1800 ಎಷ್ಟು ಫೀಸ್ ಐತೆ ಅಂತದ್ದು ನೀಟ್ ಎಕ್ಸಾಮ್ ಫೀಸ್ 1800 ಇನ್ನೊಂದು 1800 ತಗೊಂಡ್ರೆ ನೀವು ಪ್ರತಿ ವರ್ಷ ಈ ನೀಟ್ ಎಕ್ಸಾಮ್ ಅನ್ನೋದೈತಲ್ಲ ಇದನ್ನ ಪ್ರತಿ ವರ್ಷ ಫೇರ್ ಆಗಿ ನಡೆಸ್ರಿ. ಮತ್ತೆ ಈಗ ಇದಕ್ಕೆ ಸಂಬಂಧಪಟ್ಟ ಯಾರು ಹಿಂದೆ ಈ ಹಗರಣದಲ್ಲಿ ಭಾಗಿಯಾಗಿದಲ್ಲ ಅವ್ರೆಲ್ಲರಿಗೂ ಕಠಿಣವಾದ ಶಿಕ್ಷೆ ಆಗ್ಬೇಕು. ಮತ್ತೆ ಈಗೇನಾದ್ರು ಈ ರೀತಿ ಕಠಿಣ ಶಿಕ್ಷೆ, ಯಾಕಂದ್ರೆ 2024ರಲ್ಲಿ ಏನು ಕಮಿಟಿ ಐತಲ್ಲ, ಆ ಕಮಿಟಿ ರಿಪೋರ್ಟ್ ಒಂದು ಜಾರಿಗೆ ಬಂದಿಲ್ಲ. ಅಟ್ಲೀಸ್ಟ್ ಈ ವರ್ಷನಾದ್ರೂ ಆ ಒಂದು ಏನು ಅದರಿಂದ ಯಾರಿದಾರಲ್ಲ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು. ಇತ್ತೀಚೆಗೆ ದೇಶಾದ್ಯಂತ ನಾವು ನೋಡ್ತಾ ಇದ್ದೀವಿ, ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಏನಿದೆಯಲ್ಲ ಅದು ಮತ್ತೆ ಲೀಕ್ ಆಗಿದೆ. ಇದು ಕಳೆದ ನಾವು 8-10 ವರ್ಷಗಳಲ್ಲಿ ನೋಡ್ತಾ ಇದ್ವಿ. 4ನೇ ಸಲ ಇದು 2017ರಿಂದ 2026ರಲ್ಲಿ 4ನೇ ಬಾರಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ. NTA ಎಂಬ ಏನು ಏಜೆನ್ಸಿ ಎಕ್ಸಾಮ್ ನಡೆಸ್ತಾ ಇದೆಯಲ್ಲ, ಬಹಳ ನಮ್ಮ ಖೇದಕರ ಸಂಗತಿ ಏನಂತಂದ್ರೆ ಪದೇ ಈ ಎಕ್ಸಾಮ್ ಕ್ವಶನ್ ಪೇಪರ್ ನೀಟ್ ಎಕ್ಸಾಮ್ ಲೀಕ್ ಆಗ್ತಾ ಇದ್ರು ಇದರ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಆರೋಪಿಗಳು ಬಹಳ ಬೇಗನೆ ಇದರಿಂದ ಹೊರ ಬರ್ತಾ ಇದ್ದಾರೆ. ದೊಡ್ಡ ರಾಜಕೀಯ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರಲ್ಲ, ಅವರ ವಿರುದ್ಧ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು. ನಾವು ನೋಡ್ತೇವೆ ಉತ್ತರ ಭಾರತದಲ್ಲಿ ಬೇರೆ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಸಣ್ಣ ಪುಟ್ಟ ಅಪರಾಧವಾದರೂ ಬುಲ್ಡೇಜರ್ ಸಮೇತ ಅವರ ಮನೆಯನ್ನು ಕಿತ್ತು ಹಾಕುವ ಒಂದು ಸಂಗತಿ ನಾವು ನೋಡ್ತಾ ಇದ್ವಿ. ಈಗ 24 ಲಕ್ಷ ಸುಮಾರು ನಮ್ಮ ವಿದ್ಯಾರ್ಥಿಗಳು ಅದರಿಂದ ಬಹಳಷ್ಟು ಪರಿಶ್ರಮ ಮಾಡಿಯೂ ಎಕ್ಸಾಮ್ ಬರದ ಹಾಗೆ ಅವರ ಭವಿಷ್ಯ ಇವತ್ತು
ಹಾಳಾಗ್ತಾ ಇದೆ. ಕೇಂದ್ರ ಸರ್ಕಾರ ಇದರ ಕುರಿತು ಒಂದು ವಿಚಾರ ಮಾಡಬೇಕು. ಈ ವಿದ್ಯಾರ್ಥಿಗಳು ನಮ್ಮ ಭವಿಷ್ಯದ ನಾಗರಿಕರು. ಇವರು ದೇಶವನ್ನು ಮುನ್ನಡೆಸುವ ಮತ್ತು ಈ ಒಂದು ದೇಶದ ಒಂದು ಜವಾಬ್ದಾರಿ ನಾಗರಿಕ ಸ್ಥಾನದಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾದರೆ ಮುಂದೆ ಈ ದೇಶದ ಭವಿಷ್ಯ ಏನಾಗ್ತಾ ಇದೆ ಮತ್ತು ಕೇಂದ್ರ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಏನಾಯ್ತಿಲ್ಲ, ಇದು ಒಂದು ಹಾದಿ ತಪ್ತಾ ಇದೆ. ಅದಕ್ಕೆ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇವತ್ತು ಕೇಳಿಕೊಳ್ಳುವುದೇನೆಂದರೆ ಇದರ ವಿರುದ್ಧ ತಕ್ಷಣ ಕ್ರಮ, ಯಾವುದೇ ಆರೋಪಿ ಯಾವುದೇ ಒಂದು ರಾಜಕೀಯ ಸಂಘಟನೆ ಮತ್ತು ಎಷ್ಟೇ ಪ್ರಬಲ ವ್ಯಕ್ತಿ ಆದರೂ ಇಮ್ಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು. ಮತ್ತು ನೀಟ್ ಎಕ್ಸಾಮ್ ರಾಜ್ಯವ್ಯಾಪಿ ಮೊದಲೇನಿತ್ತಲ್ಲ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇತ್ತು. ನಾವು ನೋಡ್ತಾ ಇದ್ದೀವಿ ದಕ್ಷಿಣ ಭಾರತಕ್ಕೆ ಬಹಳ ಅನ್ಯಾಯವಾಗ್ತಾ ಇದೆ. ಅಲ್ಲಿ ಅವರು ಎಲ್ಲ ಈ ರೀತಿಯಾಗಿ ಅಕ್ರಮದಿಂದ ಪಾಸಾಗಿ ನಮ್ಮ ಇಡೀ ಈ ರಾಜ್ಯಕ್ಕೆ ಬರುವುದರಿಂದ ನಮ್ಮ ಮೇಲೆ ಆರ್ಥಿಕ ಹೊಣೆಗಾರಿಕೆ ಹೆಚ್ಚಾಗ್ತಾ ಇದೆ. ಆದ ಕಾರಣ ಪ್ರತಿಯೊಂದು ರಾಜ್ಯದಲ್ಲಿ ಬೇರೆ ಬೇರೆಯಾಗಿ ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕೆಂದು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. MM ಹಾವಿರ್ಪೇಟ್, APCR, ಧಾರವಾಡ. ಈಗ ಪ್ರಸ್ತುತ ಏನು ಸುದ್ದಿ ಚಾಲ್ತಿಯಲ್ಲಿದೆ ಅಂದರೆ ನೀಟ್ 2026. ಇದು ನೀಟ್ ಎಲ್ಲ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸ್ತಾ ಇದೆ. ಇದು ರಾಷ್ಟ್ರಾದ್ಯಂತ ನಡೆಯುವಂಥ ಒಂದು ಎಕ್ಸಾಮು. ಎಷ್ಟೋ ಜನ ಹುಡುಗರು ಸುಮಾರು ಈ ವರ್ಷ 2026ರಲ್ಲಿ 22,70,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಆ 22,70,000 ವಿದ್ಯಾರ್ಥಿಗಳಿಗೆ ಇವತ್ತು ಮೋಸ ಏನಾಗೈತಪ್ಪ ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋ ಒಂದು ದೊಡ್ಡ ಏಜೆನ್ಸಿ, ರಾಷ್ಟ್ರಾದ್ಯಂತ ಎಕ್ಸಾಮ್ ನಡೆಸುವಂಥ ಏಜೆನ್ಸಿ ಇವತ್ತು ಒಂದು ತಪ್ಪನ್ನ ಕಾಲಿಟ್ಟಿದೆ. ಇವತ್ತೇ ತಪ್ಪ, ಇವತ್ತಂತ ನಾವು ಅನ್ನತ್ತಿಲ್ಲ. 2018, 21, 2024, 26, ಇವತ್ತು 26 ಇಲ್ಲಿವರೆಗೆ 4-5 ಸಲ ಏನು ಇವರು ಎಕ್ಸಾಮ್ ಲೀಕನ್ನು ಮಾಡಿದಾರ, ಪೇಪರ್ ಲೀಕನ್ನು ಮಾಡಿದಾರ. ಇದು ಬಹಳ ವಿದ್ಯಾರ್ಥಿಗಳಿಗೆ ನಷ್ಟವನ್ನು ಉಂಟು ಮಾಡ್ತಾ ಐತೆ. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಪಾಪ ಎಂಥ ಕಡುಬಡು ವಿದ್ಯಾರ್ಥಿಗಳು ಹಳ್ಳಿಯಿಂದ ಬಂದು ಒಂದು ಹೊತ್ತಿಗೆ ಊಟಕ್ಕಾಗಿ ಪರದಾಡ್ತಾ ಇದಾರ. ಆ ಒಂದು ಈಗ ನೀಟ್ ಎಕ್ಸಾಮ್ ಈಗ ಸೆಕೆಂಡ್ PUC ಆದ ತಕ್ಷಣ ನೀಟ್ ಎಕ್ಸಾಮ್ ಬರೀತಾರ. ಆ ನೀಟ್ ಎಕ್ಸಾಮ್ ಅವ್ರಿಗೆ ಬರೆಯಾಕ ಸೆಕೆಂಡ್ PUC ಎಕ್ಸಾಮ್ ಆದ ನಂತರ ಬರೀಲಿಕ್ಕೆ ಸಾಧ್ಯ ಆಗುದಿಲ್ಲ. ಆ ಕಾರಣದಿಂದ ಎಲ್ಲರೂ ಒಂದೊಂದು ವರ್ಷ ಗ್ಯಾಪ್ ತಗೋತಾರ. 1 ವರ್ಷ, 2 ವರ್ಷ, 3 ವರ್ಷ ಗ್ಯಾಪ್ ತಗೋತಾರ. ಆ 1 ವರ್ಷ, 2 ವರ್ಷ, 3 ವರ್ಷ ಗ್ಯಾಪಿಗೆ ಎಷ್ಟು ಖರ್ಚಾಗ್ತಿದೆ ಅಂದ್ರೆ ಒಂದು ಬಡ ವಿದ್ಯಾರ್ಥಿ 4-5 ಲಕ್ಷ ಒಂದು ವರ್ಷ ಕೊಡಕ್ಕಾಗಲ್ಲ. ಮತ್ತೆ ಆ PGಗೆ ಏನಿರ್ತದೆ ಇಲ್ಲಿ ಧಾರವಾಡದಲ್ಲಿ ಆಯ್ತು, ಬೆಂಗಳೂರಲ್ಲಿ ಆಯ್ತು, 7-8 ಸಾವಿರವನ್ನು ಕಟ್ಟಿ ಬರೆಯಾಕ ಅದು ಅಷ್ಟು ಸರಳವಾದಂತ ಮಾತಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಅಷ್ಟು ಕಷ್ಟಪಟ್ಟು ಓದಿ ಒಂದು ಎಕ್ಸಾಮ್ ಬರೆಯಾಕತ್ತಾನಂದ್ರ ನಮ್ಮ ದೇಶ ಅಥವಾ ನಮ್ಮ ಇದು ಸೊಸೈಟಿ ಏನೈತ್ಲ, ನಮ್ಮ ಸರ್ಕಾರ ಈ ತರ ಒಂದು ತಪ್ಪನ್ನ ಮಾಡಬಾರ್ದು. ಯಾಕಂದ್ರೆ ಒಂದು ವಿದ್ಯಾರ್ಥಿಯಿಂದ ಆ ವಿದ್ಯಾರ್ಥಿ ಒಂದೇ ಕನಸಿರುದಿಲ್ಲ, ಅವ ಹಿಂದೆ ತಂದೆ ತಾಯಿ ಕನಸಿರ್ತ, ಎಷ್ಟೋ ಶ್ರಮ ಪಟ್ಟಿರ್ತಾರ. ತಮ್ಮಂತಲ್ಲಿರುವ ಬಂಗಾರ ಆಸ್ತಿ ಎಲ್ಲ ಒತ್ತಿ ಇಟ್ಟೆ ಆ ಒಬ್ಬ ವಿದ್ಯಾರ್ಥಿಗೆ ಓದಾಕ ಅವಕಾಶ ಮಾಡಿ ಕೊಟ್ಟಿರ್ತಾರ. ಆ ಕಾರಣದಿಂದಾಗಿ ಈ ನಮ್ಮ ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಆದಂತ ಧರ್ಮೇಂದ್ರ ಪ್ರಮೋದ್ ಅವರು ಇವರು ದಯವಿಟ್ಟು ಇದನ್ನ ಗಮನಿಸಬೇಕು. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಷ್ಟವನ್ನು ಉಂಟು ಮಾಡೈತಿ. ಯಾಕಂದ್ರೆ ಬಹಳ ವಿದ್ಯಾರ್ಥಿಗಳು ಇದರಿಂದ ತೊಂದರೆಗೊಳಗಾಗಿದ್ದಾರೆ. ಈಗಿನ ಸರ್ಕಾರ ಹೇಳ್ತೈತಿ ನಾವು ಇನ್ನೊಂದು ಜೂನ್ 21ಕ್ಕೆ ನಾವು ಎಕ್ಸಾಮ್ ನಡೆಸ್ತೀವಿ ಅಂತಂದು. ಇದೇ ರೀತಿ ಪದೇ ಆದ್ರೆ ಈಗ ಜೂನ್ 21 ನಡೆಯುವಂತ ಎಕ್ಸಾಮ್ ಅಲ್ಲಿ ಇದೇ ರೀತಿ ಆದ್ರೆ ಮತ್ತೇನ್ ಮಾಡ್ತಾರ, ಹಿಂಗ್ ಮತ್ತೆ ಇನ್ನೊಂದ್ಸಲ ಎಕ್ಸಾಮ್ ನಡೆಸ್ತೀರಿ, ಇನ್ನೊಂದ್ಸಲ ನಡೆಸ್ತೀರಿ. ಇದೇನು 1 ವರ್ಷಕ್ಕೊಂದು ಬರೋ ಎಕ್ಸಾಮ್ 1 ವರ್ಷ 4 ಸಲ ಮಾಡಿದ್ರೆ ಇದಕ್ಕೇನೋ ವ್ಯಾಲ್ಯೂ ಉಳಿತು? ಹೌದಾ? ಯಾಕಂದ್ರೆ ಒಂದು MBBS ಒಬ್ಬ ವಿದ್ಯಾರ್ಥಿ MBBS ಕಲಿಬೇಕಂದ್ರ ಈ ನೀಟ್ ಎಕ್ಸಾಮ್ ಪಾಸ್ ಆಗ್ಬೇಕು. ಈ ನೀಟ್ ಎಕ್ಸಾಮ್ ಈ ತರ ಸ್ಕ್ಯಾಮ್ ಮಾಡಿ ಪಾಸ್ ಆದ್ರ ನಾಳೆ ಸಾರ್ವಜನಿಕರಿಗೆ ಏನಂತ ಚಿಕಿತ್ಸೆ ನೀಡ್ಬೇಕವ, ಏನಂತ ಚಿಕಿತ್ಸೆ ನೀಡ್ಬೇಕು? ಒಂದು MBBS ಎಕ್ಸಾಮ್ ಬರದ್ ಪಾಸ್ ಆದ, ಕಲಿತ, ನಾಳೆ ಅವನಿಗೇನು ಗೊತ್ತಾಗ್ಲಿಲ್ಲ, ಏನಂತ ಚಿಕಿತ್ಸೆ ನೀಡಬೇಕು? ಹಲವಾರು ಕಾರಣಗಳಿಗೆ ತೊಂದರೆಗೊಳಗಾಗ್ತಾರ. ಆ ಕಾರಣದಿಂದ ಇದೇನೈತ್ಲ ಪೂರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪೂರ ಟ್ರಾನ್ಸ್ಪರೆಂಟ್ ಆಗಿ ಪೇಪರ್ ನಡೆಸ್ಬೇಕು. ಯಾವುದೇ ರೀತಿಯಾದಂತ ಒಂದು ಸಣ್ಣ ಪೇಪರ್ ಲೀಕ್ ಆಗಲಿ ಏನೂ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಎಷ್ಟೋ ಹುಡುಗರ್ದು 22,70,000 ಜನ ಬರ್ದಿದಾರ್ರಿ. ಅವ್ರದ್ದು ಕನಸು ಏನಾತ, ಎಷ್ಟು ಸೀಟ್ ಅದಾವ ಅನ್ನೋದು. ಈಗ ತಮಿಳ್ನಾಡು ಫಾರ್ ಎಕ್ಸಾಂಪಲ್, ಈಗ ತಮಿಳ್ನಾಡು ಒಳಗೆ ನಡೀತೈತಿ, ಅವ್ರದೇ ಸಪ್ರೇಟ್ ಆದಂತ ರಾಜ್ಯದ ಒಂದು CET ಎಕ್ಸಾಮ್ ನಡೆಸಿ ಅವ್ರು MBBS ನಡೆಸ್ತಾರ. ಅಲ್ಲಿ ಯಾವುದೇ ರೀತಿಯಾದಂತಹ ಈ ತರ ಕಳಪೆ ಏನೂ ನಡೆಯುವುದಿಲ್ಲ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ನಮ್ಮ ಸ್ಟೇಟ್ ಇಂದ ಅಷ್ಟೇ ಒಂದು CET ಎಕ್ಸಾಮ್ ನಡೆಸಿ ನಮ್ಮಲ್ಲಿರುವ ಎಷ್ಟು ಕಾಲೇಜುಗಳಿದಾವೆ ಅಷ್ಟೇ ಕಾಲೇಜುಗಳಿಗೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೊದಲ ಪ್ರಾಮುಖ್ಯತೆ ಕೊಟ್ಟು ಅವರಿಗೆ ಸೀಟ್ ಕೊಡಬೇಕಾಗಿ ಕರ್ನಾಟಕ ಸರ್ಕಾರ ಎಚ್ಚರಿಸಿಕೊಳ್ಬೇಕು. ಇದರ ಬಗ್ಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಂತ ದೊಡ್ಡ ರಾಷ್ಟ್ರಾದ್ಯಂತ ನಡೆಸುವ ಎಕ್ಸಾಮ್ ಈ ತಪ್ಪನ್ನ ಇದು ಒಂದೇ ಸರಿ ಅಲ್ಲ, ಬಹಳ ಸರಿ ಮಾಡೈತಿ. ಆ ಕಾರಣದಿಂದ ಸರ್ಕಾರ ಇದ್ರ ಬಗ್ಗೆ ಗಮನ ತಗೋಬೇಕು. ಯಾರು ಇದರಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಯಾರು ತೊಡಗಿದಾರ ಅವ್ರಿಗೆ
ಅವ್ರಿಗೆ ಏನೈತಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಕಾನೂನುವಾಗಿ ಕಠಿಣ ಕ್ರಮಗೊಳಿಸಬೇಕು. ಯಾಕಂದ್ರೆ ಎಷ್ಟೋ ಜನ ಹುಡುಗರದ ಬಹಳ ಕನಸಿರುತ್ತೆ. ಆದ್ರಿಂದಾಗಿ ಇದು ನಾವು SIO ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಂದ ಇವತ್ತು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಂದ ಏನು ಒಂದು 4 ನಾವು ವಾಕ್ಯಗಳನ್ನು ಇಟ್ಕೊಂಡು ನಿಂತಿದ್ದೀವಪ್ಪ ಅಂದ್ರೆ, ಒಂದೇದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದು ಒಂದ್ ಸಲ ಅಲ್ಲ ಸುಮಾರು ಸಲ ಈ ತರ ಆಗೈತಿ. ಇದು ಟ್ರಾನ್ಸ್ಪರೆಂಟ್ ಆಗಿ ಪೇಪರ್ ನಡೆಸಬೇಕು. ಇಲ್ಲ ಒಂದು ಇದನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಕಿತ್ತೋಗೋದು ಬೇರೆ ಒಂದು ಟೆಸ್ಟಿಂಗ್ ಏಜೆನ್ಸಿಗೆ ಕೊಟ್ಟು ಎಕ್ಸಾಮ್ ನಡೆಸಬೇಕು. ಎರಡನೇದ್ದು ಇದರ ಈ ಆಗಿರೋ ತಪ್ಪನ್ನ ಇನ್ನೂ ಕೇಂದ್ರ ಸಚಿವರಾದಂಥವ್ರು ಯಾರೂ ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಅದನ್ನ ಅವರು ರಿಯಾಕ್ಟ್ ಮಾಡ್ಬೇಕು. ಇದನ್ನ ಅವರು ಮುಂದಾಳತ್ವವಾಗಿ ವಹಿಸ್ಕೊಂಡು ಇದರ ಬಗ್ಗೆ ಚರ್ಚೆ ನಡೆಸಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕಾನೂನುವಾಗಿ ಇದನ್ನ ಮಾಡಿದಾರೋ ಅವರಿಗೆ ಕಠಿಣವಾಗಿ ಕ್ರಮ ಕೊಡಿಸಬೇಕು. ಮೂರನೇದು ಇದು ಟೆಸ್ಟಿಂಗ್ ಏಜೆನ್ಸಿ ಇದು ಇವ್ರಿಗೆ ಬಹಳ ಉತ್ತಮವಾಗಿ ಇದು ಇವ್ರಿಗೆ ಸಿಕ್ಕಿಬಿಟ್ಟೈತಿ. ಯಾಕಂದ್ರೆ ಯಾರು ಏನು ಮಾಡಲ್ಲ. 2018 ಆತ, 21 ಆತ, 22 ಆತ, ಈ ತರ 26 ಆತ, ಇದು ಯಾವುದೇ ರೀತಿ ಆದಂತಹ ಅದನ್ನ ಮಾಡಿಕೊಡ್ಬಾರ್ದು. ಸರ್ಕಾರ ಇದನ್ನ ನೋಡಿ ಗಮನಿಸಬೇಕು. ಈಗ ಅದೇನೋ ಅವ್ರು ಹೊಳ್ಳಿ ಅಪ್ಲಿಕೇಶನ್ ಹಾಕಂತ ಹೇಳಿಲ್ಲ. ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 1800 ರೂಪಾಯಿ ಏನೋ ಇದೆ ಅಮೌಂಟ್. ಆ ಒಂದು 1800 ರೂಪಾಯಿ ಹೆಂಗ್ ಕೊಡಬೇಕು? ಈಗ ಕೆಲವೊಂದಿಷ್ಟು ಜನ ಕೂಲಿ ಕಾರ್ಮಿಕರು ಇರ್ತಾರ, ಒಂದು ದಿನಕ್ಕೆ 500, 1000 ರೂಪಾಯಿ ದುಡಿದಿರ್ತಾರ. ಅದನ್ನ ಹೆಂಗ್ ಕೊಡ್ಬೇಕು? ಆ ಕಾರಣದಿಂದ ಸರ್ಕಾರ ಏನ್ ಮಾಡೈತಿ, ನಾವು ನಿಮ್ ಕಡೆಯಿಂದ ಯಾವ್ದೋ ಫೀಸ್ ತಗೊಳಲ್ಲ, ಏನೈತಿ ನೀವು ಬಂದು ಎಕ್ಸಾಮ್ ಬರೀಬಹುದು ಅಂದಾರ. ಅಂದ್ರೆ ಇನ್ನೊಂದ್ಸಲ ಹಾಲ್ ಟಿಕೆಟ್ ಬಿಟ್ಟು ಎಕ್ಸಾಮ್ ನಡೆಸ್ತಾರಂತ. ಆದ್ರೆ ಈಗ ಎಕ್ಸಾಮ್ ನಡೀತಾ ಐತಲ್ಲ, ಈಗ ಯಾವಾಗ May 3ಕ್ಕೆ ಎಕ್ಸಾಮ್ ನಡೆದಿತ್ತು, May 6ಕ್ಕೆ ಎಕ್ಸಾಮ್ ನಡೆದಿತ್ತು. ಇದ್ರ ಹಿಂದೆ ಎಷ್ಟೋ ಒಂದು ವಾರ 15 ದಿನಗಳಿಂದನೇ ಇದು ಪೇಪರ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಇನ್ನಿತರ ಯಾವ ಸೋಷಿಯಲ್ ಆ್ಯಪ್ಗಳಿದಾವೋ ಅಲ್ಲಿ ಹರಡಾಕತ್ತೈತಿ. ಹೌದಾ? ಇದೇ ರೀತಿ ಈಗ June 21ಕ್ಕೆ ಐತಿ ಎಕ್ಸಾಮ್. 15 June 1ರಿಂದ ಯಾಕೆ ಇದಾಗಬಾರ್ದು? ಇದು ಸೋರಿಕೆ ಆಗಬಾರ್ದು ಯಾಕೆ? ಆ ಒಂದು ಕಾರಣದಿಂದ ಇದನ್ನ ನಮ್ಮ ಕೇಂದ್ರ ಸಚಿವರು ಆಗಿರುವಂತ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತವ್ರು ಮುಂದಾಳತ್ವ ವಹಿಸಿ ಇದನ್ನ ದಯವಿಟ್ಟು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಿತ್ತೋಗುದು, ಬೇರೆ ಟೆಸ್ಟಿಂಗ್ ಏಜೆನ್ಸಿ ಕೊಟ್ಟು ದಯವಿಟ್ಟು ಇದನ್ನ ಒಂದು ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್ ಎಕ್ಸಾಮ್ ನಡೆಸಿ ಎಷ್ಟೋ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡಿ ಕೊಡಬೇಕಾಗಿ ಎಲ್ಲ ಈ ನಮ್ಮ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಂದ ನಾವು ಕಳ್ಕಳಿಂದ ಕೇಳ್ಕೊತೀವಿ.